ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ನೀವೆಲ್ಲರೂ ಕೂಡ ಕರ್ನಾಟಕ TET ಎಕ್ಸಾಮ್ಗೆ ಅಪ್ಲೈ ಮಾಡಿರಬಹುದು. ಈಗ ಸೆಂಟ್ರಲ್ TET ಎಕ್ಸಾಮ್, ದಟ್ ಈಸ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕಾಲ್ ಫಾರ್ ಮಾಡಿದೆ. ಆಲ್ರೆಡಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಈಗ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋ ಡೇಟು 27th ನವಂಬರಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಡಿಸೆಂಬರ್ 18ಗೆ ಲಾಸ್ಟ್ ಡೇಟ್ ಇರೋಂಥದ್ದು. ಯಾರ್ಯಾರು ಅಪ್ಲೈ ಮಾಡಿಲ್ಲ ಇಮ್ಮಿಡಿಯೇಟಾಗಿ ಹೋಗಿ CTET ವೆಬ್ಸೈಟ್ಗೆ ಹೋಗಿ ಆರಾಮಾಗಿ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಈಸ್ 18th ಡಿಸೆಂಬರ್ ಆಗಿದೆ. ಸೊ ಅದಕ್ಕಿಂತ ಮುಂಚೆನೇ ನೀವು ಹೋಗಿ ನಿಮ್ಮ ಫಾರ್ಮನ್ನು ಫಿಲ್ ಮಾಡಿ ಅಪ್ಲೈ ಮಾಡಿ. ಸೊ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಎಕ್ಸಾಮ್ ಇರುತ್ತೆ ಆ್ಯಂಡ್ ಎಕ್ಸಾಮ್ ಡೇಟ್ ನಿಮ್ಗೆ ಗೊತ್ತಿರುವ ಹಾಗೆ February 8 ಎಕ್ಸಾಮ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 2 ನಿಮಗೆ ಮಾರ್ನಿಂಗ್ ಶಿಫ್ಟಲ್ಲಿ ಇರುತ್ತೆ, ದಟ್ ಈಸ್ 9:30 to 12 o'clock ಇರುತ್ತೆ. ಮತ್ತು ಪೇಪರ್ 1 ಈವ್ನಿಂಗಲ್ಲಿ ಇರುತ್ತೆ 2:30 to 5 o'clock. ನಿಮಗೆ ಸೇಮ್ ಏನು ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನಂದರೆ ನೀವು ಗ್ರ್ಯಾಜುಯೇಷನ್ ಮಾಡಿರಬೇಕು ಅಥವಾ ನಿಮ್ಮ ಸೆಕೆಂಡ್ PUC ಜೊತೆಯಲ್ಲಿ ನಿಮ್ಮ ಯಾವುದಪ್ಪ ಡಿ ಎಡ್ ಆಗಿರಬೇಕು, ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು ಅಥವಾ BEd ಆಗಿರಬೇಕು, ಬ್ಯಾಚುಲರ್ ಇನ್ ಎಜುಕೇಷನ್. ಇದರಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ 1, 2, 3, 4 ಅಂತ. ಈ 1, 2, 3, 4 ನೀವು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಪಕ್ಕದಲ್ಲೇ ನಿಮಗೆ ಅವನು ಐಡೆಂಟಿಫೈ ಮಾಡ್ತಿರ್ತಾನೆ ನಿಮ್ಮದು ಯಾವ ಕ್ರೈಟೀರಿಯಾ ಮೇಲೆ ಆಗಿದೆ, ನಿಮ್ಮ ಲೆವೆಲ್ 1ನಾ 2ನಾ 3ನಾ 4 ಅಂತ. ಸೊ ವೆನ್ ಯು ಆರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಅವನು ತುಂಬ ಸತಿ ನಿಮಗೆ ಕ್ರಾಸ್ ಚೆಕ್ ಮಾಡಲಿಕ್ಕೂ ಕೂಡ ಕೇಳ್ತಾನೆ. ಸೊ ನಿಮ್ಮ ನೇಮು, ನಿಮ್ಮ ಫಾದರ್ ನೇಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ನಿಮ್ಮ ಮಾರ್ಕ್ಸ್, ನೀವು ಮಾರ್ಕ್ಸ್ ಎಷ್ಟು ತೆಗೆದಿದ್ರಿ, ಯಾವ ಗ್ರೇಡಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದು ಕೂಡ ಕೇಳುತ್ತೆ. ನಿಮ್ಮ ಕ್ವಾಲಿಫಿಕೇಷನನ್ನು ಅಪ್ಲೋಡ್ ಮಾಡ್ತೀರಾ. ಲಾಸ್ಟ್ ಪ್ರಾಸೆಸ್ಸಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿಯಲ್ಲಿ ನೀವು ಕರ್ನಾಟಕ TET ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರಿ ಸೇಮ್ ಪ್ರಾಸೆಸ್ಸಲ್ಲಿ ಇರುತ್ತೆ ಮತ್ತು ಈಸಿ ಮೆಥಡಲ್ಲೇ ಇದೆ. ಆಮೇಲೆ ನೀವು ಫೀಸ್ ಪೇ ಮಾಡಬೇಕು. ಫೀಸ್ ಎಷ್ಟು ಪೇ ಮಾಡ್ತೀರಾ ಅಂದರೆ ಜನರಲ್ ಕ್ಯಾಟಗರಿ, ದಟ್ ಈಸ್ ಜನರಲ್ ಕ್ಯಾಟಗರಿಗೆ ಪೇಪರ್ 1 ಮಾತ್ರ ಇದ್ದರೆ, ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿದ್ರೆ ನೀವು 1000 ರೂಪೀಸ್ ಕಟ್ಟಬೇಕು. ಅದೇ ನೀವು 2 ಪೇಪರ್ಸ್ ಅಪಿಯರ್ ಮಾಡ್ತಿದ್ದೀರಾ ಅಂದರೆ 1200. OBCಗೂ ಮತ್ತು ಜನರಲ್ ಎರಡಕ್ಕೂ ಸೇಮ್ ಫೀಸ್ ಇರುತ್ತೆ. ಇಫ್ ಯು ಆರ್ SC ST ಅಥವಾ ಡಿಫ್ರೆನ್ಷಿಯಲಿ ಏಬಲ್ಡ್ ಪರ್ಸನ್ ಆಗಿದ್ದರೆ ನಿಮಗೆ 500 ರೂಪೀಸ್ ಇರುತ್ತೆ ಆ್ಯಂಡ್ ಹಾಫ್ ಫೀಸ್ ಇರುತ್ತೆ. ಆ್ಯಂಡ್ ನಿಮ್ಮ ಪೇಪರ್ 1 ಆ್ಯಂಡ್ 2 ಎರಡೂ ನೀವು ಕಟ್ತಿದ್ದೀರಾ ಅಂದರೆ ಈ ಕ್ಯಾಟಗರಿಯಲ್ಲಿ ಬರೋ ಕ್ಯಾಂಡಿಡೇಟ್ಸ್ಗೆ 600 ರೂಪೀಸ್ ಫೀಸ್ ಇರುತ್ತೆ. ಆ್ಯಂಡ್ ನಿಮಗೆ ಸಬ್ಜೆಕ್ಟ್ ಪ್ಯಾಟ್ರನ್ನು ಅಥವಾ ಪೇಪರಲ್ಲಿ ಯಾವ ರೀತಿಯಲ್ಲಿ ಸಿಲೆಬಸ್ ಇದೆ ಅಂತಲೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪೇಪರ್ 1ನಲ್ಲಿ ನೀವು ನೋಡುವಾಗ ನಿಮಗೆ ಇಲ್ಲಿ ಈ PDF ಅಲ್ಲಿ ನಿಮಗೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಪೇಪರ್ 1ನಲ್ಲಿ ನಿಮಗೆ ನೋಡಿ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ CDP, ದಟ್ ಈಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ, ದಟ್ ಈಸ್ ಕಂಪಲ್ಸರಿ ಸಬ್ಜೆಕ್ಟ್, ದಟ್ ಈಸ್ ಫಾರ್ 30 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್ಗಿರುತ್ತೆ. ಎನ್ವಿರಾನ್ಮೆಂಟಲ್ ಸೈನ್ಸ್, ದಟ್ ಈಸ್ EVS 30 ಮಾರ್ಕ್ಸ್ಗಿರುತ್ತೆ. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಕಂಪಲ್ಸರಿ. ನೀವು ಅಪ್ಲಿಕೇಶನ್ ಹಾಕುವಾಗಲೂ ಕೂಡ ನಿಮಗೆ ಕೇಳುತ್ತೆ ಲ್ಯಾಂಗ್ವೇಜ್ 1 ಯಾವುದು ಮತ್ತು ಲ್ಯಾಂಗ್ವೇಜ್ 2 ಯಾವುದು ಅಂತ. ಇದನ್ನು ನೀವು ಕ್ಲೀನಾಗಿ ನೋಡಿಕೊಂಡು ಫಿಲ್ ಮಾಡಿ. ಬಿಕಾಸ್ ಲ್ಯಾಂಗ್ವೇಜ್ 1 ನೀವು ಕರ್ನಾಟಕದಲ್ಲಿರೋದ್ರಿಂದ ಕನ್ನಡ ಯೂಶ್ವಲಿ ಯಾರ್ಯಾರು ಇದ್ದೀರಾ ಅವರು ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಚೂಸ್ ಮಾಡ್ತಾರೆ. ಉರ್ದು ಮದರ್ ಟಂಗ್ ಇದ್ದರೆ ಉರ್ದುವನ್ನು ಚೂಸ್ ಮಾಡಿ. ಇಲ್ಲ ನನಗೆ ಹಿಂದಿ ಕಂಫರ್ಟೇಬಲ್ ಇದೆ ಅಂದರೆ ಹಿಂದಿಯನ್ನು ನೀವು ಫಸ್ಟ್ ಲ್ಯಾಂಗ್ವೇಜ್ ಕಂಪಲ್ಸರಿ ಲ್ಯಾಂಗ್ವೇಜ್ ಚೂಸ್ ಮಾಡ್ಬೋದು. ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ ಕಂಪಲ್ಸರಿ ಅದನ್ನು ಇಂಗ್ಲೀಷು ಕೂಡ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ನೀವು ಏನಾದರೂ ಸೋಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ ನೀವು ಸೋಷಿಯಲ್ ಸ್ಟಡೀಸ್ ಕೂಡ ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್ ಮತ್ತು EVS ನೀವು ಸೋಷಿಯಲ್ ಸ್ಟಡೀಸ್ ಚೂಸ್ ಮಾಡಿದ್ರೆ ನಿಮಗೆ 30 + 30 60 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬರುತ್ತೆ. ಅದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪೇಪರ್ 2 ಅಲ್ಲೂ ಕೂಡ ಅಷ್ಟೇ CDP ಇಸ್ ಕಂಪಲ್ಸರಿ ಮತ್ತು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅದು ಕೂಡ ಕಂಪಲ್ಸರಿ ಆಗಿರುತ್ತೆ. ಪೇಪರ್ 2 ಬರೀತಿರೋರು ಅದರಲ್ಲೂ ಕೂಡ ಅಷ್ಟೇ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇರುತ್ತೆ ಅಥವಾ ನೀವು ಸೋಷಿಯಲ್ ಟೀಚರ್ ಆಗಿದ್ದರೆ ನೀವು ಸೋಷಿಯಲ್ ಸೈನ್ಸನ್ನು ಬರಿಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ ಸಿಲೆಬಸ್ ಮತ್ತು ಪ್ಯಾಟ್ರನ್ನು, ಇದರಲ್ಲಿ ಯಾವ ರೀತಿಯಲ್ಲಿ ನೀವು ಇದು ಮಾಡ್ತೀರಾ ಅಂತ. ಆ್ಯಂಡ್ ಇಷ್ಟು ಆದಮೇಲೆ ಇನ್ನೇನು 1 ತಿಂಗಳಲ್ಲಿ ನಿಮಗೆ ರಿಸಲ್ಟು ಕೂಡ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಮ ಏನಿರುತ್ತೆ ಪೋರ್ಷನ್ ಏನಿರುತ್ತೆ, ಸಿಲೆಬಸ್ ಏನೆಲ್ಲ ಓದಬೇಕು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿಯಲ್ಲಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇದೆಲ್ಲ ಟಾಪಿಕ್ಸಲ್ಲಿ ಇವನು ಕವರ್ ಮಾಡ್ತಾನೆ. ಆಮೇಲೆ ಮ್ಯಾಥಮೆಟಿಕ್ಸಲ್ಲಿ
ಮ್ಯಾಥಮೆಟಿಕ್ಸಲ್ಲಿ ಬಂದಾಗ ಜಾಮೆಟ್ರಿ ಶೇಪ್ಸ್ ಆಗಿರ್ಬೋದು, ಶೇಪ್ಸ್ ಆ್ಯಂಡ್ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್, ಸಾಲಿಡ್ ಅರೌಂಡ್ ಅಸ್, ನಂಬರ್ಸ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೆಷರ್ಮೆಂಟ್, ವೇಟ್, ಟೈಮ್, ವಾಲ್ಯೂಮ್, ಡೇಟಾ ಹ್ಯಾಂಡ್ಲಿಂಗ್, ಪ್ಯಾಟ್ರನ್, ಮನಿ. ಸೊ ಇಷ್ಟು ಟಾಪಿಕ್ಸು ನೀವು ಕಲಿಬೇಕು ಅಂದರೆ 8th 9th 10th ಸ್ಟ್ಯಾಂಡರ್ಡ್ದು ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಸಿಕ್ಸ್ತಿಂದ ರೆಫರ್ ಮಾಡಿದ್ರೆ ಇನ್ನೂ ಒಳ್ಳೆಯದು. 6th ಸ್ಟ್ಯಾಂಡರ್ಡ್ 6th 7th 8th 9th 10th ಅಲ್ಲಿ ಬರೋ ಮ್ಯಾಥಮೆಟಿಕ್ಸ್ ಏನು ಕಾನ್ಸೆಪ್ಟ್ಸ್ ಇದೆ, ಈ ಟಾಪಿಕ್ಸ್ ಏನಿದೆ, ಇದನ್ನು ನೀವು ರೆಫರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಕ್ಲಿಯರ್ ದ ಪೇಪರ್. ಆ್ಯಂಡ್ ಆಲ್ಸೋ ಓಲ್ಡ್ ಪೇಪರ್ಸನ್ನು ನೀವು ರೆಫರ್ ಮಾಡಿ ಸಾಲ್ವ್ ಮಾಡಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಅರ್ಥ ಆಗುತ್ತೆ. ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ರಿಲೇಷನ್ಶಿಪ್, ವರ್ಕ್ ಆ್ಯಂಡ್ ಪ್ಲೇ, ಅನಿಮಲ್ಸ್, ಪ್ಲ್ಯಾಂಟ್ಸಲ್ಲಿ ಫುಡ್, ಶೆಲ್ಟರ್, ವಾಟರ್, ಟ್ರಾವೆಲ್, ಥಿಂಗ್ಸ್ ಆ್ಯಂಡ್ ಥಿಂಗ್ಸ್ ವಿ ಮೇಕ್ ಟು ಡು, ಇದೆಲ್ಲ ಇದರಲ್ಲಿ ಬರುತ್ತೆ. ಯಾವುದರಲ್ಲಿ? EVS ಅಲ್ಲಿ. ಲ್ಯಾಂಗ್ವೇಜ್ ವೈಸ್ ಬಂದಾಗ ನಿಮಗೆ ಲ್ಯಾಂಗ್ವೇಜಲ್ಲಿ ಗೊತ್ತಿದೆ, ನಿಮಗೆ ಮೇಜರ್ಲಿ ಕೇಳೋವಂಥದ್ದು ನಿಮ್ಮ essay ಬೇಸ್ಡ್ ಕ್ವಶನ್ಸ್ ಕೇಳ್ತಾನೆ. ಅದೇ ರೀತಿಯಲ್ಲಿ ನಿಮಗೆ ಗ್ರಾಮರ್, ನೀವು ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀರಾ ಆ ಗ್ರಾಮರ್ ಬೇಸ್ಡ್ ಕ್ವಶನ್ನು ಕೂಡ ಇರುತ್ತೆ, ಕಾಂಪ್ರಹೆನ್ಷನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಆಮೇಲೆ ಪೇಪರ್ 2 ಅಲ್ಲಿ ಬಂದ್ರೂ ಕೂಡ ಅಷ್ಟೇ, ಚೈಲ್ಡ್ ಡೆವಲಪ್ಮೆಂಟ್, ಎಲಿಮೆಂಟ್ರಿ ಸ್ಕೂಲ್ ಚೈಲ್ಡಲ್ಲಿ ಯಾವ ಥರ ಇರುತ್ತೆ ಅಂತ ಇರುತ್ತೆ. ಮ್ಯಾಥಮೆಟಿಕ್ಸ್ ಬಂದಾಗ ನಿಮಗೆ ಇಲ್ಲಿ ನೋಯಿಂಗ್ ಅವರ್ ನಂಬರ್ಸ್ ನೋಡಿ. ಪೇಪರ್ 1 ಏನಿದೆ 1 to 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯಾರು ಹ್ಯಾಂಡಲ್ ಮಾಡ್ತಿದ್ದೀರಾ ಅವ್ರು ಬರೀತೀರಾ. 6th to 8th ಸ್ಟ್ಯಾಂಡರ್ಡ್ ಯಾರು ಹ್ಯಾಂಡಲ್ ಮಾಡ್ತಿದ್ದೀರಾ ಅವ್ರಿಗೆ ಪೇಪರ್ 2 ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ನೋಯಿಂಗ್ ಅವರ್ ನಂಬರ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್, ಹೋಲ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್, ಫ್ರಾಕ್ಷನ್ಸ್, ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್, ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸ್, ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟ್ರಿ ಶೇಪ್, ಸಿಮಿಟ್ರಿ, ಕನ್ಸ್ಟ್ರಕ್ಷನ್ಸ್, ಮೆನ್ಸುರೇಷನ್, ಡೇಟಾ ಹ್ಯಾಂಡ್ಲಿಂಗ್, ಇದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲೂ ಕೂಡ ಸಿಗುತ್ತೆ. ಸೇಮ್ ಕಾನ್ಸೆಪ್ಟ್ಸ್ ಇಲ್ಲಿ ಕೊಟ್ಟಿರೋಂಥದ್ದು, ಆರಾಮಾಗಿ ಇದನ್ನು ನೀವು ರೆಫರ್ ಮಾಡ್ಬೋದು. ನಿಮಗೆ ಸೈನ್ಸಲ್ಲಿ ಬಂದಾಗ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್, ಮ್ಯಾಗ್ನೆಟ್ಸ್, ನ್ಯಾಚುರಲ್ ಫಿನಾಮಿನಾಸ್, ನ್ಯಾಚುರಲ್ ರಿಸೋರ್ಸಸ್, ದ ವರ್ಲ್ಡ್ ಆಫ್ ಲಿವಿಂಗ್, ಮೂವಿಂಗ್ ಥಿಂಗ್ಸ್, ಪೀಪಲ್, ಇದೆಲ್ಲ ಮೆಟೀರಿಯಲ್ ಅರೌಂಡ್ ಅಸ್, ಇದೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ ಸಿಗುವಂಥದ್ದು ಇದರಲ್ಲಿ ನಿಮಗಿದೆ. ಟೋಟಲ್ ಆಗಿ 39 ಪೇಜಸ್ ಇದು PDF ಅನ್ನು CBSE ಬೋರ್ಡ್ ರಿಲೀಸ್ ಮಾಡಿದೆ. ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ಈ ನೋಟಿಫಿಕೇಷನ್ನು ನೀಟಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೂವರೆಗೂ ನೀವು ಅಪ್ಲೈ ಮಾಡಿಲ್ಲ ಅಂದರೆ ನೋಡಿ, ಟೈಮ್ ತುಂಬ ಕಮ್ಮಿ ಇದೆ, ಹೋಗಿ ಇಮಿಡಿಯೇಟಾಗಿ ಅಪ್ಲೈ ಮಾಡಿ. 1200 ಅಷ್ಟೇ ಹೋಗೋಂಥದ್ದು ನಿಮ್ಮದು ಎಕ್ಸಾಮ್ ಅಪಿಯರ್ ಆಗಿ. ಬಿಕಾಸ್ TET ಸುಪ್ರೀಂ ಕೋರ್ಟಿಂದ ಕಂಪಲ್ಸರಿ ಮಾಡಿದ್ದಾರೆ. ಯಾರೆಲ್ಲ ಟೀಚರ್ಸು ಟೀಚಿಂಗಲ್ಲಿ ಇದ್ದಾರೆ ಮತ್ತು ಯಾರೆಲ್ಲ ಆಲ್ರೆಡಿ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ, ಯಾರಾದರೂ TET ಇನ್ನೂವರೆಗೂ ಬರ್ದಿಲ್ಲ ಅಂದರೆ ಅವರು ಕೂಡ ಅಪಿಯರ್ ಆಗಿ ಈ TET ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು. ಆವಾಗಲೇ ಅವ್ರಿಗೆ ಇದಾಗೋಂಥದ್ದು. ಇಲ್ಲ ಅಂದರೆ 2 years ಆದಮೇಲೆ ಅವ್ರಿಗೂ ಕೂಡ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೂ ಕೂಡ ಮನೆಗೆ ಕಳಿಸ್ತಾರೆ. ಸೊ ನೀವು ಯಾರೆಲ್ಲ ಟೀಚರ್ಸ್ ಆಗಿದ್ದೀರಾ ಅಥವಾ ಟೀಚಿಂಗ್ ಪ್ರೊಫೆಷನಲ್ಲಿ ನೀವು ಹೋಗಬೇಕು ಅಂತ ಇದ್ದೀರಾ, BEd D.Ed ಮಾಡಿರೋರು ಇಮ್ಮಿಡಿಯೇಟಾಗಿ ಹೋಗಿ CTET ಎಕ್ಸಾಮನ್ನು ಅಪ್ಲೈ ಮಾಡಿ, ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಆ್ಯಂಡ್ ಈ ಎಕ್ಸಾಮನ್ನು ಕ್ವಾಲಿಫೈ ಮಾಡಿ. ಖಂಡಿತ ನಿಮಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನೀವು ಕೂಡ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಪ್ರಿಪೇರ್ ವೆಲ್ ಆ್ಯಂಡ್ ಡೂ ವೆಲ್. ಥ್ಯಾಂಕ್ ಯು.